ಚುನಾವಣೆ ಆಗಿತ್ತು. ಇದರಲ್ಲಿ ನಮ್ಮ ಪಕ್ಷದ 10 ಜನ ಅಭ್ಯರ್ಥಿಗಳು ಸಹ ಒಂದು ಕಡೆ ಇದ್ದು ಒಂದು ಪ್ರವಾಸಕ್ಕೆ ಹೋಗೋಣ ಅಂತೇಳಿ ಎಲ್ಲ ಕೂಡ ಇದು ಮಾಡಿದ್ವು. ರಾಣಿ ಉಂಡ ರಾಣಿ ಈಗ ನಮ್ಮ ಪಕ್ಷದ ST ಅಭ್ಯರ್ಥಿಯಾದಂಥ ಮುನಿಯಂಟಮ್ಮ ಅವರ ಮಗ ರಾಮಪ್ಪನವ್ರಿಗೆ ಪಕ್ಷದ ಪರವಾಗಿ ಮಾಲಾರ್ಪಣೆ ಮಾಡಲಾಗುತ್ತೆ. ಬಹಳಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದ್ರು. ಬಟ್ ನಾವಂತೂ ನಮ್ಮ ಪಕ್ಷದಲ್ಲಿ ಯಾವುದೇ ಒಡಕಿರಲಿಲ್ಲ. 10 ಜನ ಅಭ್ಯರ್ಥಿಗಳು ಕೂಡ ಒಂದೇ ಕಡೆ ಇದ್ದು ಸಹಮತದಿಂದ ಈ ಚುನಾವಣೆಯನ್ನು ಮಾಡಬೇಕು ಅಂತ ಬಂದವು. ಈ ಚುನಾವಣೆಯಲ್ಲಿ ಪ್ರಕ್ರಿಯೆ ಮಾಡುವಾಗ ಹೈಕಮಾಂಡ್ ಇದರಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು, ನಮ್ಮ ಆದಿನಾರಾಯಣವರು ನಾವೆಲ್ಲ ಕೂಡ ಕೂತು ಮಾತಾಡಿದಾಗ ಸರ್ವಾನುಮತದಿಂದ ಗಂಗಿರೆಡ್ಡಿ ಅವರನ್ನ ಅಧ್ಯಕ್ಷಕ್ಕೆ ಸ್ಥಾನಕ್ಕೆ ಮತ್ತು ಮಂಜುನಾಥ್ ಅವ್ರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಇದು ಮಾಡಿದಾಗ ಎಲ್ಲ ಸದಸ್ಯರು ಸಂಪೂರ್ಣವಾದಂಥ ಬೆಂಬಲ ಕೊಟ್ಟು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿಯನ್ನು ಹಾಕದೆ ಇಬ್ಬರು ಕೂಡ ಮಾಡಿರೋದಕ್ಕೆ ನಾನು ವಿರೋಧ ಪಕ್ಷದವರು ಕೂಡ ಈ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಎಲ್ಲರೂ ಕೂಡ ಇವಾಗ ನಾನು ನಮ್ಮ ಅಧ್ಯಕ್ಷರಾದಂಥ ಗಂಗಿರೆಡ್ಡಿ ಅವ್ರಿಗೂ ಮತ್ತು ಉಪಾಧ್ಯಕ್ಷರು ಕೂಡ ನನ್ನ ಒಂದು ಕಿವಿ ಮಾತು, ಬ್ಯಾಂಕು ರೈತರಿಂದ ಕಟ್ಟಿರ್ತಕ್ಕಂಥ ಬ್ಯಾಂಕು. ದಿವಂಗತ ಎಂ ವಿ ಕೃಷ್ಣಪ್ಪನವರು ಪ್ರಪ್ರಥಮ ಬಾರಿಗೆ ಈ ಮುಲ್ಬಾಲ್ ತಾಲೂಕಿಗೆ PCRD ಬ್ಯಾಂಕನ್ನು PLD ಬ್ಯಾಂಕ್ ಅಂತ ಅವಾಗ, ಅದಕ್ಕೂ ಮೊದಲು ಲ್ಯಾಂಡ್ ಬ್ಯಾಂಕ್ ಅಲ್ಲಣ್ಣ ಚಿರಣ ಲ್ಯಾಂಡ್ ಬ್ಯಾಂಕ್ ಅಂತಿತ್ತು. ಅದು ಇವಾಗ PCRD ಬ್ಯಾಂಕ್ ಅಂತ ಆಗಿದೆ. ಆ ಬ್ಯಾಂಕನ್ನು ಕಟ್ಟಲು ಬಹಳಷ್ಟು ನಾಯಕರು ಶ್ರಮಿಸಿದ್ದಾರೆ. ಈಗ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನನ್ನ ಕಿವಿ ಮಾತು ಏನು ಅಂತಂದರೆ, ಬಹಳಷ್ಟು ರೈತಾಪಿ ವರ್ಗ ಆ ಬ್ಯಾಂಕಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರಿಗೆ ಹೆಚ್ಚೆಚ್ಚು ಸಾಲ ತಂದುಕೊಟ್ಟು ಬ್ಯಾಂಕನ್ನು ಅಭಿವೃದ್ಧಿಪಡಿಸೋದಕ್ಕೆ ನಿಮ್ಮೆಲ್ಲರ ಕೃಷಿ ಭಾಳಷ್ಟು ಮಾಡಬೇಕು. ಈ ಬ್ಯಾಂಕನ್ನು ನಮ್ಮ ಗಂಗಿರೆಡ್ಡಿ ಮತ್ತು ಮಂಜುನಾಥ್ ಅವರ ಲೀಡರ್ಶಿಪ್ಪಲ್ಲಿ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಲೀಡರ್ಶಿಪ್ಪಲ್ಲಿ ಉತ್ತಮವಾದಂಥ ಇನ್ನೂ ಅಭಿವೃದ್ಧಿ ಪಡಿಸಿ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಬ್ಯಾಂಕ್ ಆಗಿ ಮಾಡಬೇಕು ಅಂತೇಳಿ ಅವರೆಲ್ಲರಲ್ಲೂ ಕಳಕಳಿ ಹೇಗೆ ಪ್ರಾರ್ಥಿಸುತ್ತಾ, ಈ ಒಂದು ಚುನಾವಣೆಯಲ್ಲಿ ನಿರ್ದೇಶಕರು ಚುನಾವಣೆ ಆದಾಗಿಂದ ಹಿಡಿದು ಅಧ್ಯಕ್ಷ ಚುನಾವಣೆವರೆಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳಷ್ಟು ಶ್ರಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧು ಭಗಿನಿಯರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕೆಲವರು ಗೊತ್ತಿಲ್ಲದೇನೆ ಅವ್ರಿಗೆ ಭಾಳ ಕಷ್ಟಪಟ್ಟು ರಿಸ್ಕ್ ತಗೊಂಡು ಕೆಲವು ಕಡೆ ಎಲ್ಲ ಭಾಳಷ್ಟು ಕೆಲಸ ಮಾಡಿ ಗೆಲ್ಸ್ಕೊಂಡ್ಬಂದಿದ್ದಾರೆ. ಇವತ್ತು ನಮಗೇನು PLD ಬ್ಯಾಂಕಲ್ಲಿ 15 ಸೀಟ್ ಇದೆಯೋ 15ರಲ್ಲಿ ಕಾಂಗ್ರೆಸ್ ಪಕ್ಷ 10 ಸೀಟನ್ನು ಜೈಬೇರಿ ಬಾರಿಸ್ಕೊಂಡು ಇನ್ನು 5 ಸೀಟು ಬೇರೆ ಕಡೆ ಚುನಾಯಿತರಾಗಿರ್ತಾರೆ. ಅವರು ಕೂಡ ಸಹಕರಿಸಿರೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತಾ, ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳು, ಯಾಕಂದರೆ ಹೆಸರಿಟ್ಟು ಹೇಳೋಕ್ಕೆ ಭಾಳಷ್ಟು ಜನ ಇದ್ದಾರೆ, ಎಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ನನ್ನ ವಂದನೆಗಳು ಸಲ್ಲಿಸ್ತೀನಿ. ಥ್ಯಾಂಕ್ ಯು, ಅಭಿನಂದನೆಗಳು. ಆಮೇಲೆ ಅದೇ ನಿಮ್ಮ ಮಾಧ್ಯಮದ ಮಿತ್ರರು ಕೂಡ ನಿಜವಾಗ್ಲೂ ನೀವೆಲ್ಲ ಕೂಡ ಭಾಳ ಸಹಕರಿಸಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.